ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಂದಾಪುರದಲ್ಲಿ ಮಾಡುವಂಥ ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಇದು ಟೇಸ್ಟ್ ಸೂಪರಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಹೇಗೆ ಮಾಡೋದಂತ ನೋಡುವ. ಇಲ್ಲಿ 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಬೌಲ್ ಆಗುವಷ್ಟು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಿದು. ಈಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ, ಮಿಕ್ಸ್ ಆಗಿದೆ. ಈಗ ಇಲ್ಲಿ ಒಂದು 16 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಒಂದು ಬಿಸಿ ನೀರಲ್ಲಿ ಈಗ ನೆನೆಸಿ ಇಡ್ತೀನಿ. ಬಿಸಿ ನೀರಲ್ಲಿ ಈ ಥರ ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಈಗ ನಾನೀಗ ಮಸಾಲ ರೆಡಿ ಮಾಡ್ಕೊತೀನಿ. ಈಗ 1/4 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, 4 ಸ್ಪೂನ್ ಆಗುವಷ್ಟು ಧನಿಯಾ, ಒಂದು 4 ಲವಂಗ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಸ್ವಲ್ಪ ಚಕ್ಕೆ. ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಈಗ ಹುರ್ಕೊಂಡಾಗಿದೆ, ಈಗ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಹುರಿದಿಟ್ಕೊಂಡಿರುವ ಮಸಾಲ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕದು ಹುಣಸೆ ಹಣ್ಣು. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಈಗ ರುಬ್ಕೊಂಡಾಗಿದೆ. ಈಗ ಮಸಾಲೆ ಈಗ ರೆಡಿಯಾಗಿದೆ. ಈಗ ಅರ್ಧ ಗಂಟೆ ಆಗಿದೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟು. ಈಗ ಒಂದು ಕಡಾಯಿಗೆ 7-8 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬಾ ಒಳ್ಳೆಯದು. ಈಗ 1 ಗಡ್ಡೆ ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಈಗ ಸ್ವಲ್ಪ ಕರಿಬೇವು ಸೇರಿಸಿ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಫ್ರೈ ಆಗಿದೆ. ಮ್ಯಾರಿನೇಟ್ ಮಾಡಿರುವ ಚಿಕನ್ ಇದಕ್ಕೆ ಈಗ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು, ತುಪ್ಪದಲ್ಲೇ ಇದು ಫ್ರೈ ಆಗಬೇಕು. ಇದು ಅರ್ಧ ಬೆಂದಾದ ನಂತರ ಇದಕ್ಕೆ ಮಸಾಲ ಸೇರಿಸಬೇಕು. ಈಗ 1 ನಿಮಿಷ ಇದು ಚೆನ್ನಾಗಿ ಬೇಯಿಸಬೇಕಿದು. ಈಗ ಅರ್ಧ ಬೆಂದಾಗಿದೆ. ಇದಕ್ಕೆ ಈಗ ನಾನು ರುಬ್ಬಿರುವ ಮಸಾಲೆ ಈಗ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲು ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಎಷ್ಟು ಬೇಕಂತಷ್ಟು ನೋಡ್ಕೊಂಡು ಹಾಕಬೇಕು. ಈಗ ನೋಡಿ, ಈ ಥರ ಗಟ್ಟಿಯಾಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ಗಟ್ಟಿಯಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ. ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಾಗುತ್ತೆ. ಇದು ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ. ಇದು ನೀರು ದೋಸೆಗೆ, ಅಕ್ಕಿ ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ, ಬಿಸಿ ಬಿಸಿ ರೈಸ್ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಇದು ಇವತ್ತಿನ ಚಿಕನ್ ಗೀ ರೋಸ್ಟ್ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.